ಇನಿದನಿಯ ಬಗ್ಗೆ. ಆದರೂ ಪ್ರತಿ ವರ್ಷ ಕಾರ್ಯಕ್ರಮದ ಬಗ್ಗೆ ಒಂದು ಪ್ರಚಾರದ ದೃಷ್ಟಿಯಿಂದ ಮತ್ತು ಒಂದಷ್ಟು ಜನ ಸಂಗೀತ ಅಭಿಮಾನಿಗಳು ಈ ಕಾರ್ಯಕ್ರಮದ ದಿನಾಂಕ ಸಮಯ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಸಂಗೀತ ರಸಮಂಜರಿ ಕ್ಷೇತ್ರದಲ್ಲಿ ಒಂದು ಹೊಸತನವನ್ನು ಕಂಡುಕೊಂಡಂಥ ಸಂಸ್ಥೆ ಇದ್ದರೆ ಅದು ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕುಂದಾಪುರದಲ್ಲಿ 14 ವರ್ಷದ ಹಿಂದೆ ಅಂದರೆ 2010ನೇ ಇಸ್ವಿಯಲ್ಲಿ ಇನಿದನಿಯನ್ನು ಪ್ರಾರಂಭ ಮಾಡಿತ್ತು. ಆವಾಗ ಅದು ಒಂದು ಸಣ್ಣ ರಸಮಂಜರಿ ಅಂತೇಳಿ ಹೇಳುವ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿತ್ತು. ಆದರೆ ಬರ್ತಾ ಬರ್ತಾ ಅದರ ಗುಣಮಟ್ಟವನ್ನು ಹೆಚ್ಚಿಸಿಕೊಂಡ ಕಾರಣಕ್ಕಾಗಿ ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು ಪ್ರೇಕ್ಷಕ ವರ್ಗ, ಕೇಳುಗ ವರ್ಗ ಹುಟ್ಟಿಕೊಳ್ತು. ಇವತ್ತು ಇನಿದನಿ ಅಂತ ಹೇಳೋದು ಎಷ್ಟು ಜನಜನಿತ ಆಗಿದೆ ಅಂತೇಳಿ ಹೇಳಿದರೆ ನೀವು ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದು. ಬೆಂಗಳೂರಿನಲ್ಲಿ ಗಣೇಶ ಉತ್ಸವ ಕಾರ್ಯಕ್ರಮದಲ್ಲಿ ಒಂದಷ್ಟು ಗೀತೆಗಳನ್ನು ಹಾಡಿಸಲಾಗ್ತದೆ, ಹಳೆಯ ಗೀತೆಗಳನ್ನು, ಮತ್ತು ದಿನಕ್ಕೊಂದೊಂದು ಕಾರ್ಯಕ್ರಮಗಳನ್ನು ಮಾಡಲಾಗ್ತದೆ. ಅದೇ ಕಾರ್ಯಕ್ರಮದ ಗುಣಮಟ್ಟಕ್ಕೆ ಇವತ್ತು ಇನಿದನಿ ಬೆಳೆದು ನಿಂತಿದೆ. ಬೇರೆ ಬೇರೆಯವರು ಕಾರ್ಯಕ್ರಮವನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ಸಿಂಗರ್ಸನ್ನು ಕರೆಸ್ತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ, ಒಂದು ಅವರ ಸಂಸ್ಥೆ ವಾರ್ಷಿಕೋತ್ಸವಕ್ಕೆ ಅಥವಾ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಅಥವಾ ಇನ್ಯಾವುದೋ ಸ್ಪೆಷಲ್ ಒಕೇಶನಿಗೆ ಸ್ಟಾರ್ ಸಿಂಗರ್ಸನ್ನು ಲೈಕ್ ವಿಜಯ ಪ್ರಕಾಶ್ ಇರ್ಬೋದು, ರಾಜೇಶ್ ಕೃಷ್ಣನ್ ಇರ್ಬೋದು, ಹೀಗೆ ಬೇರೆ ಬೇರೆ ಕಲಾವಿದರನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದು ಯಾವುದೂ ಕೂಡ ನಿರಂತರವಾಗಿ ನಡೆದಂಥ ಕಾರ್ಯಕ್ರಮಗಳಲ್ಲ, ಒಕೇಶನಲ್ಲಿ ನಡೆಯುವಂಥದ್ದು. ಆದರೆ ಇನಿದನಿ ಅಂತೇಳಿ ಹೇಳುವಂಥದ್ದು ಕಳೆದ 13 ವರ್ಷದಿಂದ ಸತತವಾಗಿ ನಡೆದುಕೊಂಡು ಬಂದಿದೆ. 2020 ಮತ್ತು 2021ರಲ್ಲಿ ಕೋವಿಡ್ ಕಾರಣಕ್ಕೆ ಆಗಲಿಲ್ಲ ಬಿಟ್ಟರೆ ಮತ್ತೆಲ್ಲ ವರ್ಷ ಕೂಡ ಕಾರ್ಯಕ್ರಮ ನಡೆದಿದೆ. ಮಾತ್ರವಲ್ಲ, ವರ್ಷದಿಂದ ವರ್ಷಕ್ಕೆ ಪ್ರೇಕ್ಷಕರ ಸಂಖ್ಯೆಯನ್ನೇ ಹೆಚ್ಚಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದು ನಾನು ಹೇಳುವಂಥದ್ದು ಕರಾವಳಿ ಜಿಲ್ಲೆ ಮಾತ್ರ ಅಲ್ಲ, ಬಹುಶಃ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು 7-8 ಸಾವಿರ ಪ್ರೇಕ್ಷಕರು ಸೇರುವಂಥದ್ದು, ಹೊಸ ಹೊಸ ಕಲಾವಿದರು ಬರುವಂಥದ್ದು, ನಿರಂತರವಾಗಿ ನಡೆಯುವಂಥದ್ದು ಅದು ಕುಂದಾಪುರದಲ್ಲಿ ಆಗ್ತಾ ಇದೆ. ನಾನು ಹಿಂದೆಯೂ ಕೂಡ ಹೇಳಿದ್ದೆ, ಇನಿದನಿಯಲ್ಲಿ ಒಂದು ಆರ್ಕೆಸ್ಟ್ರಾದಲ್ಲಿ ಸಿತಾರ್ ಪರಿಚಯಿಸಿದ್ದು ಯಾರು ಕೇಳಿದರೆ, ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಯಾರು ಪರಿಚಯಿಸಿದ್ದು ಕೇಳಿದರೆ ಅದು ಕಲಾಕ್ಷೇತ್ರ. ವಯಲಿನನ್ನು ಪರಿಚಯಿಸಿದ್ದು ಯಾರು ಕೇಳಿದರೆ ಅದು ಕಲಾಕ್ಷೇತ್ರ. ಶೆಹನಾಯನ್ನು ಪರಿಚಯಿಸಿದ್ದು ಕಲಾಕ್ಷೇತ್ರ. ಸ್ಯಾಕ್ಸೋಫೋನನ್ನು ಪರಿಚಯಿಸಿದ್ದು ಕಲಾಕ್ಷೇತ್ರ. ಹೀಗೆ ಹೊಸತನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಆ ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಕೇವಲ ಇನಿದನಿಗೆ ಸೀಮಿತವಾಗಿಲ್ಲ, ಕಲಾಕ್ಷೇತ್ರ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿ ಅಲ್ಲಿ ನಾವು ವಿಭಿನ್ನತೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ತಾವೆಲ್ಲ ನೋಡಿದ್ದೀರಿ, 2024ರಲ್ಲಿ ಒಂದು ವಿನೂತನವಾದಂಥ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಅಂದರೆ ನಮ್ಮಲ್ಲಿ ಕಲಾಕ್ಷೇತ್ರದಲ್ಲಿ ನಾವು ಕೆಲವರು ರಾಜಕೀಯ ಪಕ್ಷದಲ್ಲಿದ್ದೇವೆ, ಆದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು, ಎಲ್ಲರೂ ವಿವಿಧತೆಯಲ್ಲಿ ಏಕತೆ ಅಂತೇಳಿ ಹೇಳುವಂಥದ್ದು ನಮ್ಮ ಧ್ಯೇಯ ಏನಿದೆ, ಆ ಧ್ಯೇಯಕ್ಕೆ ಅನುಗುಣವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಕಳೆದ ಬಾರಿ 2024ರ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ರಥೋತ್ಸವ ಅಂತೇಳಿ ಹೇಳುವಂಥ ಒಂದು ಕಾರ್ಯಕ್ರಮ, ಬಹುಶಃ ಕನ್ನಡಕ್ಕಾಗಿ ಒಂದು ಪುರಮೆರವಣಿಗೆ ಆದದಿದ್ದರೆ ಅದು ಕುಂದಾಪುರದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅದು ಕಲಾಕ್ಷೇತ್ರ ಮಾಡಿದೆ. ಸಮಾಜದ ಎಲ್ಲ ವರ್ಗದ ಜನರನ್ನು, ಅದು ಬೇರೆ ಬೇರೆ ಜಾತಿಯವರನ್ನು, ಬೇರೆ ಬೇರೆ ಧರ್ಮದವರನ್ನು, ಅದು ಮಾತ್ರವಲ್ಲ ಆಯಾಯ ಧರ್ಮದ ಏನು ಧಾರ್ಮಿಕ ಆಚರಣೆಗಳಿದೆ, ಉದಾಹರಣೆಗೆ ಮುಸ್ಲಿಮರ ದಫ್ ಕಾರ್ಯಕ್ರಮ, ಅದನ್ನು ನಾವು ಮೆರವಣಿಗೆಯಲ್ಲಿ ಅಳವಡಿಸ್ಕೊಂಡಿತ್ತು. ಕ್ರೈಸ್ತ ಧರ್ಮದ ಫಾದರ್ ನಮ್ಮ ಜೊತೆ, ಅವರನ್ನು ನಾವು ಸಂಪರ್ಕ ಮಾಡಿ ಅವರನ್ನು ಬರಲಿಕ್ಕೆ ಹೇಳಿತ್ತು, ಅವರು ಬಂದಿದ್ದರು. ಹೀಗೆ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ರಾಜಕೀಯ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಒಂದು ಭಾಷೆಗಾಗಿ ನಡೆದಂಥ ಒಂದು ವಿನೂತನ ಕಾರ್ಯಕ್ರಮ. ತದನಂತರ 7 ದಿವಸ ನಡೆದಂಥ ವಿವಿಧ ವಿಚಾರ ಸಂಕಿರಣಗಳು, ಮನೋರಂಜನಾ ಕಾರ್ಯಕ್ರಮಗಳು, ಇವೆಲ್ಲವೂ ಕೂಡ ಒಂಥರ ಹೊಸತನದ ಕಾರ್ಯಕ್ರಮ. ಈ ವರ್ಷ ನಾವು ಅಂದರೆ 2025ರಲ್ಲಿಯೂ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿತ್ತು. ಆ ಕಾರ್ಯಕ್ರಮ ಕೂಡ ನಿರಂತರ 24 ಗಂಟೆಗಳ ಕಾರ್ಯಕ್ರಮ. ಬಹುಶಃ ಇದು ಯಾರೂ ಮಾಡಿರಲಿಲ್ಲ, ನಿರಂತರ 24 ಗಂಟೆಗಳ ಕಾರ್ಯಕ್ರಮವನ್ನು ಯಾರೂ ಮಾಡಲಿಲ್ಲ. ಅದನ್ನು ನಾವು ಮಾಡಿದ್ದೇವೆ. 24 ಗಂಟೆಯಲ್ಲಿ 1 ನಿಮಿಷವೂ ಕೂಡ ವೇದಿಕೆಯನ್ನು ನಾವು ಖಾಲಿ ಬಿಟ್ಟಿಲ್ಲ. ಬೆಳಿಗ್ಗೆ
1ನೇ ತಾರೀಕಿನ ಸಂಜೆ 5 ಗಂಟೆಗೆ ಆರಂಭವಾದಂಥ ಕಾರ್ಯಕ್ರಮ ಮಾರನೇ ದಿವಸ ರಾತ್ರಿ 9 ಗಂಟೆಯವರೆಗೆ ಕಾರ್ಯಕ್ರಮ ನಿರಂತರವಾಗಿ ನಡೆದಿದೆ. ಅಂದರೆ 24 ಗಂಟೆಗೂ ಅಧಿಕವಾದಂಥ ಅವಧಿಯಲ್ಲಿ ನಡೆದಂಥ ಕಾರ್ಯಕ್ರಮ. ಅದರ ಜೊತೆಗೆ ನಾಡಗೀತೆಗೆ 100 ವರ್ಷ ಕಂಡಂಥ ಸಂದರ್ಭದಲ್ಲಿ ಸಹಸ್ರಕಂಠ ಗಾನ ನಮನ ಅಂತೇಳಿ ಹೇಳಿ ಗಾಂಧಿ ಮೈದಾನದಲ್ಲಿ ತಾಲೂಕು ಆಡಳಿತದ ಸಹಭಾಗಿತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ಅಲ್ಲಿ ನೆರೆದಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿನಿಯರು ಮತ್ತು ನಮ್ಮ ಕಲಾಕ್ಷೇತ್ರದ ಒಂದು 100 ಜನ ತಂಡದವರು ಸೇರಿಕೊಂಡು ನಾವು ನಾಡಗೀತೆಗೆ 100ರ ನಮನ ಅಂತೇಳಿ ಹೇಳುವಂಥ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹೀಗೆ ಏನೇ ಕಾರ್ಯಕ್ರಮವನ್ನು ಮಾಡಿದ್ದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥ ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಿಟ್ಟರೆ ನಮ್ಮಲ್ಲಿ ಯಾರಿಗೂ ಅದಕ್ಕೆ ಪ್ರಚಾರ ಸಿಗಬೇಕು, ಅದರಿಂದ ಇನ್ನೇನೋ ಪಡಿಬೇಕು ಅಂತೇಳಿ ಹೇಳುವಂಥದ್ದು ಯಾವುದೇ ಉದ್ದೇಶವನ್ನು ಇಟ್ಟುಕೊಳ್ಳದೆ, ಯಾವುದೇ ಹಿಡನ್ ಎಜೆಂಡಾ ಇಲ್ಲದೆ ಸ್ಪಷ್ಟವಾಗಿ ಜನರಿಗೆ ತಲುಪುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಪ್ರಸಿದ್ಧಿಯನ್ನು ಪಡೆದದ್ದು ಇನಿದನಿಯ ಮೂಲಕ. ಆದರೆ ಇನಿದನಿ ಮಾತ್ರ ವರ್ಷಕ್ಕೆ ಒಂದೇ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ಹೇಳುವ ಕಾರಣಕ್ಕಾಗಿ ಕನ್ನಡ ಹಬ್ಬ ಜೊತೆಗೆ ಲಗೋರಿ, ವಿಶ್ವ ಕುಂದಾಪುರ ಕನ್ನಡದ ದಿನಾಚರಣೆ ಅಂಗವಾಗಿ ಲಗೋರಿ ಕಾರ್ಯಕ್ರಮ ನಾವು ಬೇರೆ ಬೇರೆ ಗಾಂಧಿ ಮೈದಾನದಲ್ಲಿ ನೋಡ್ತೇವೆ. ಜಾತಿಯವರ ಮ್ಯಾಚ್ ಆಗ್ತದೆ, ಧರ್ಮದವರ ಮ್ಯಾಚ್ ಆಗ್ತದೆ, ಅದು ಕ್ರಿಕೆಟಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂಥ. ಆದರೆ ನಾವು ಲಗೋರಿಯನ್ನು ಹೆಸರಿಟ್ಟು ಎಲ್ಲ ಗ್ರಾಮೀಣ ಕ್ರೀಡಾಕೂಟಗಳು, ಅದರಲ್ಲಿ ಕ್ರೀಡೆಗಳು, ಗೋಣಿಚೀಲವನ್ನು ಹಾಕಿ ಓಡೋದು, ಸೈಕಲ್ ಟೈರ್ ಓಡಿಸೋದು, ಗೋಲಿ ಆಡೋದು, ಚೆನ್ನಮಣೆ ಆಡೋದು, ಲಗೋರಿ ಆಡೋದು, ಚೆಂಡಾನ್ ಚೆಂಡು, ಇದೆಲ್ಲ ನಮ್ಮ ಬಾಲ್ಯದಲ್ಲಿ ನಾವು ಏನು ಆಟವನ್ನು ಆಡಿತ್ತು ಆ ಆಟವನ್ನು ನಮ್ಮ ಮುಂದಿನ ಜನಾಂಗಕ್ಕೆ ದಾಟಿಸಬೇಕು ಅಂತೇಳಿ ಹೇಳುವಂಥ ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ಹೀಗೆ ಇದೆಲ್ಲ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಕಲಾಕ್ಷೇತ್ರ ಇಡೀ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಒಂದು ಪ್ರಾಶಸ್ತ್ಯ ಇದೆ. ಕಲಾಕ್ಷೇತ್ರ ಕುಂದಾಪುರ ಅಂತೇಳಿ ಹೇಳಿದರೆ ಅವರು ಒಳ್ಳೆಯ ಕಾರ್ಯಕ್ರಮವನ್ನೇ ಮಾಡುವವರು ಅಂತೇಳಿ ಹೇಳುವಂಥ ಪಟ್ಟಿಯಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂದರ್ಭದಲ್ಲಿಯೂ ನೀವು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಮುಂದಿನ ದಿನ ನಾಡಿದ್ದು ಆದಿತ್ಯವಾರ ನಮ್ಮ ಇನಿದನಿ ಬಹು ನಿರೀಕ್ಷೆಯ ಬಹು ಕಾತರದ ಸಂಗೀತಾಭಿಮಾನಿಗಳು ಯಾವತ್ತೂ ಕಾಯುವಂಥ ಒಂದು ಕಾರ್ಯಕ್ರಮ ಇನಿದನಿ. ಬಹುಶಃ ಈಗ ನಾವು ಎಲ್ಲೆಲ್ಲ ಹೋದರೂ ಕೂಡ ಜನ ನಮಗೆ ನೆನಪಿಸ್ತಾ ಇದ್ದಾರೆ, ಜನವರಿ 11 ಅಂತ. ಆ ಮಟ್ಟಿಗೆ ಅದು ಒಂದು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಟ್ಟು 19 ಜನ ಕಲಾವಿದರು ಭಾಗವಹಿಸ್ತಾರೆ. ಪ್ರಮುಖ ಗಾಯಕರಾಗಿ ಅಜಯ್ ವಾರಿಯರ್ ಮತ್ತು ಮೋಹನ್ ಕೃಷ್ಣ, ಶಶಿಕಲಾ ಸುನಿಲ್, ಮಾಲಿನಿ ಕೇಶವ ಪ್ರಸಾದ್, ಅಶೋಕ್ ಸಾರಂಗ್, ವೈಎನ್ ರವೀಂದ್ರ, ಹಾಗೆ ಕುಂದಾಪುರದ ಸ್ಥಳೀಯ ಪ್ರತಿಭೆಗಳಾದ ಧಾರಿಣಿ ಕುಂದಾಪುರ, ಪ್ರಾಪ್ತಿ ಹೆಗಡೆ ಮತ್ತು ಕಮಲ್ ಕುಂದಾಪುರ ಅಂತೇಳಿ ಹೇಳಿ ಇವರಷ್ಟು ಜನ ಭಾಗವಹಿಸ್ತಾರೆ. ಹಾಗೆ ಹಿಮ್ಮೇಳದಲ್ಲಿ ಈ ವಾದ್ಯವೃಂದದ ನೇತೃತ್ವವನ್ನು ರಾಜಗೋಪಾಲ್ ಅವರು ವಹಿಸ್ತಾರೆ. ಅವ್ರ ಜೊತೆಗೆ ಖ್ಯಾತ ತಬಲಾಪಟು ರಾಜೇಶ್ ಭಾಗವತ್, ಅವರೊಟ್ಟಿಗೆ ಭಾಸ್ಕರ್ ಕುಂಬ್ಳೆ, ಕಾಂಗೋದಲ್ಲಿ ಗಣೇಶ್ ನವಗಿರಿ ಅಂತೇಳಿ ಹೇಳಿ, ಪ್ಯಾಡ್ನ ಮತ್ತು ಡ್ರಮ್ಸ್ನಲ್ಲಿ ವಾಮನ್ ಕುಮಾರ್ ಕಾರ್ಕಳ, ಕೀಬೋರ್ಡ್ನಲ್ಲಿ ಕೇರಳದ ಶಿಜಿಮೋನ್ ಅಂತೇಳಿ ಹೇಳಿ ಅವರು ಭಾಗವಹಿಸ್ತಾರೆ. ಹಾಗೆ ಇನ್ನೋರ್ವ ಕೀಬೋರ್ಡ್ ಕಲಾವಿದರಾಗಿ ಗುರುಪ್ರಸಾದ್ MG ಅಂತೇಳಿ, ಮೂಲತಃ ಅವರು ಸಾಲಿಗ್ರಾಮದವರು, ಅವರು ಹೆಚ್ಚಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಹಾಗೆ ಸಿತಾರ್ನಲ್ಲಿ ಸುಮುಖ ಆಚಾರ್ಯ ಅವರು, ಫ್ಲೂಟ್ನಲ್ಲಿ ನಮ್ಮ ಕುಂದಾಪುರದ ಹುಡುಗಿ ವರ್ಷ ಆಚಾರ್ಯ ಅಂತೇಳಿ ಹೇಳಿ ಖ್ಯಾತ ಕೀಬೋರ್ಡ್ ಕಲಾವಿದ ಭಾಸ್ಕರ್ ಆಚಾರ್ಯ ಅವರ ಮಗಳು ವರ್ಷ. ಹಾಗೆ ಬೇಸ್ ಗಿಟಾರ್ನಲ್ಲಿ ಟೋನಿ ಡಿಸಿಲ್ವಾ ಉಡುಪಿಯವರು, ಇವರು ಭಾಗವಹಿಸ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ 2 ದಿವಸದ ಪೂರ್ವಾಭ್ಯಾಸ ಇರ್ತದೆ. ನಮ್ಮ ಇಲ್ಲಿಯೇ ಪೂರ್ವಾಭ್ಯಾಸ ಮಾಡಿ ಯಾವುದೇ ಅದನ್ನು ಫ್ಲಾಪಿ ಹಾಕುವಂಥದ್ದು, CD ಹಾಕುವಂಥದ್ದು ಹಾಕಿ ಮಾಡುವಂಥ ಕಾರ್ಯಕ್ರಮಗಳಲ್ಲ, ಎಲ್ಲವೂ ಕೂಡ ಲೈವ್ ಆಗಿ ಅಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ. ಅದು ಇನಿದನಿಯ ವಿಶೇಷತೆ. ಒಟ್ಟು 27 ಪದ್ಯಗಳನ್ನು ಹಾಡಿಸಲಾಗ್ತದೆ. 28 ಆಗುವುದಿಲ್ಲ, 26 ಆಗುವುದಿಲ್ಲ. 27 ನಿಗದಿ ಮಾಡಿದಂಥ ಗೀತೆಗಳು 27 ಆಗಿಯೇ ಆಗ್ತದೆ. ಶಾರ್ಪ್ 6 ಗಂಟೆಗೆ, 1 ಸೆಕೆಂಡ್ ಕೂಡ ಲೇಟ್ ಆಗುವುದಿಲ್ಲ. ಸರಿಯಾಗಿ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಯಾವುದೇ ಮಿಮಿಕ್ರಿಗಳು, ಕಾರ್ಯಕ್ರಮದ ಮಧ್ಯೆ ನೃತ್ಯಗಳು, ಅಸಂಬದ್ಧವಾದಂಥ ಮಾತುಗಳು ಇರುವುದಿಲ್ಲ. ಸಂಗೀತಕ್ಕೆ ಹೊರತುಪಡಿಸಿದ ಯಾವುದೇ ಮಾತುಗಳು ನಮ್ಮ ಕಾರ್ಯಕ್ರಮದಲ್ಲಿ ಇರುವುದಿಲ್ಲ. ಬಹು ವಿಶೇಷವಾಗಿ ಸಭಾ ಕಾರ್ಯಕ್ರಮಗಳು ಕೂಡ ಇರುವುದಿಲ್ಲ. ಸಭಾ ಕಾರ್ಯಕ್ರಮ ಅಂತೇಳಿ ಹೇಳಿದರೆ ನಾವು ನಮ್ಮ ಏನು ಪ್ರೋತ್ಸಾಹಕರಿದ್ದಾರೆ, ನಮ್ಮ ಪೋಷಕರಿದ್ದಾರೆ, ಅವರನ್ನು ಮೇಲೆ ಕರೆದು ಅವರಿಗೆ ಒಂದು ಧನ್ಯವಾದ ಸಮರ್ಪಣೆ ಮಾಡುವ ಕಾರಣಕ್ಕಾಗಿ ಒಂದು 10 ನಿಮಿಷ ವೇದಿಕೆಯನ್ನು ಬಳಸಿಕೊಳ್ತೇವೆ. ಅದು ಯಾವುದೇ ಕುರ್ಚಿಯನ್ನು ಹಾಕದೆ ಬಂದ ಅತಿಥಿಗಳನ್ನು
ವೇದಿಕೆ ಮೇಲೆ ನಿಲ್ಲಿಸಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡಿ ಮತ್ತೆ 15 ನಿಮಿಷದಲ್ಲಿ ಮತ್ತೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಸೊ ಇದೆಲ್ಲವೂ ಕೂಡ ವಿಶೇಷವಾದಂಥದ್ದೇ ಅಂತೇಳಿ ನಾನು ಭಾವಿಸಿದ್ದೇನೆ. ಅದು ನೀವು ಹೇಗೆ ತಿಳ್ಕೊಳ್ತಿರೋ ಗೊತ್ತಿಲ್ಲ. ಇವೆಲ್ಲವೂ ಕೂಡ ಅಪರೂಪಕ್ಕೆ ಕಾಣುವಂಥ ಕಾರ್ಯಕ್ರಮ. ಒಂದು ಆರ್ಕೆಸ್ಟ್ರಾ ಅಥವಾ ಯಾವುದೋ ನಾಟಕವನ್ನು ಇಡ್ತಾರೆ ಅಂತೇಳಿ ಹೇಳಿದರೆ ಜನ ಬರಬೇಕು. ಅವರು ಇನ್ಯಾವುದೋ ಒಂದು ಕಾರ್ಯಕ್ರಮ ಇರ್ತದೆ, ಅದಕ್ಕೆ ಜನ ಬರಬೇಕು. ಆ ಕಾರಣಕ್ಕಾಗಿ ಅಲ್ಲಿಯ ಮನೋರಂಜನೆ ಕಾರ್ಯಕ್ರಮ ಇಡ್ತಾರೆ. ನಮ್ದು ಹಾಗಲ್ಲ, ಮನೋರಂಜನೆ ಮಾತ್ರ. ಅಲ್ಲಿ ಭಾಷಣ ಇಲ್ಲ, ಬೇರೆ ಯಾವುದೇ ಅಸಂಬದ್ಧ ಮಾತುಗಳಿರೋದಿಲ್ಲ. ಪ್ಯೂರ್ಲಿ ಇಟ್ಸ್ ಅ ಮ್ಯೂಸಿಕ್ ಪ್ರೋಗ್ರಾಮ್. ಅಲ್ಲಿ ಮ್ಯೂಸಿಕ್ ಮಾತ್ರ ನಡೀತದೆ. ಈಗಾಗಲೇ ಹೇಳಿದಾಗ 2 ದಿವಸ ಪೂರ್ವಾಭ್ಯಾಸ ಇಲ್ಲಿ ಇದೆ ನಮ್ಮ ಈ ಸಂಸ್ಥೆಯಲ್ಲಿ. ಇಲ್ಲಿಯ ಪೂರ್ವಾಭ್ಯಾಸ 9 ಮತ್ತು 10ನೇ 2 ದಿವಸ ಅದರ ರಿಹರ್ಸಲ್ ಆಗ್ತದೆ. ಅಂದರೆ ಆರ್ಟಿಸ್ಟ್ ಒಟ್ಟು 3 ದಿವಸ ನಮ್ಮ ಜೊತೆ ಇರ್ತಾರೆ. 3 ದಿವಸ ನಮ್ಮ ಜೊತೆಗಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳು ಆಗ್ತಾ ಇದೆ. ಇನ್ನೂ ಒಂದು 5-6 ದಿವಸದಲ್ಲಿ ಮತ್ತಷ್ಟು ತಯಾರಿಗಳು, ಇನ್ನಷ್ಟು ಆಲೋಚನೆಗಳು ಸೇರಿ ಒಂದು ಭವ್ಯ ವೇದಿಕೆ ನಿರ್ಮಾಣ ಆಗ್ತದೆ. ಆ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಡಿಬರ್ತದೆ. ಎಲ್ಲ ನಮ್ಮದೇ. ಅಂದರೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಹೇಗಂತೇಳಿ ಹೇಳಿದರೆ ಅವರೇ ಹಾಡುಗಳನ್ನು ಆಯ್ಕೆ ಮಾಡುವಂಥದ್ದು. ಅವ್ರು ಹೇಳಿದ ಹಾಡೇ ಅವ್ರು ಕೇಳಬೇಕು. ನಮ್ದು ಹಾಗಲ್ಲ. ಎಲ್ಲ ಕಾರಣಕ್ಕಾಗಿ ಅವರಿಗೆ ನಮ್ಮ ಜೊತೆ ಇರಲೇಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಅಂದರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಸ್ವಾತಂತ್ರ್ಯ ಇಲ್ಲ ಅಂತೇಳಿ ನಾನು ಬೇರೆ ರೀತಿಯಲ್ಲಿ ಹೇಳಿದ್ದಲ್ಲ. ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳಿದಾಗ ಅವ್ರಿಗೆ ನಾವು ಆರ್ಟಿಸ್ಟ್ನ ಆಯ್ಕೆ ಮಾಡ್ತೇವೆ. ಕನ್ನಡ ಮಾತ್ರ. ಟೋಟಲಿ ನಿಮ್ಮದೇ ಡೈರೆಕ್ಷನ್. ಹೌದು. ಯಾವ ಹಾಡುಗಳು ಇರಬೇಕು, ನಾವು ನೋಡಿ ವ್ಯಾಲಿಯನ್ ಹಾಕಬೇಕು ಅನ್ನುವಂಥ ಯೋಚನೆ ಇದೆ. ಗೊತ್ತಿಲ್ಲ, ಅವಕಾಶ ಇದ್ದರೆ ನಾವು ಮತ್ತೆ 15ನೇ ವರ್ಷ ಕಾರ್ಯಕ್ರಮ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಹೇಳಿ. ಈಚೆ ಕನ್ನಡ ಹಾಡುಗಳಲ್ಲಿ ಸಾರಂಗಿ ವಾದ್ಯ ಸ್ವಲ್ಪ ಬಳಕೆ ಕಡಿಮೆ. ಸಾರಂಗಿ ಹಿಂದೂಸ್ತಾನಿ ಹಾಡುಗಳಲ್ಲಿ, ಭಜನ್ಸ್ ಅಲ್ಲಿ ಹೆಚ್ಚು. ಇದೆಲ್ಲ ನಮ್ಮ ಕ್ಲಾಸಿಕಲ್ ಅಲ್ಲ, ಅಭಂಗ್ಸ್ ಅಲ್ಲಿ ಹೆಚ್ಚು ಸಾರಂಗಿಗಳನ್ನು ಬಳಸ್ತಾರೆ. ಚಲನಚಿತ್ರದಲ್ಲಿ ಬಳಸಿದ್ದು ಉಂಟು, ಇಲ್ಲ ಅಂತೇಳಿ ಹೇಳಿ ಇಲ್ಲ. ಹಾಗೆ ವಯಲಿನ್ ಅಲ್ಲಿ ಮಾಡ್ತಾರೆ. ಮತ್ತು ಕೀಬೋರ್ಡ್ನಲ್ಲಿ ಈಗ ಬರುವಂಥ ಕೀಬೋರ್ಡ್ನಲ್ಲಿ ನಿಮ್ಗೆ ಎಲ್ಲ ಇನ್ಸ್ಟ್ರೂಮೆಂಟ್ ಯಾವ್ದು ನೋಡಿ. ಇವತ್ತಿನ ಕೆಲವು ರೆಕಾರ್ಡಿಂಗ್ ನಿಮ್ಗೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾರಲ್ಲ, ಅವರು ಮಾಡ್ತಾರೆ. ಅಂಥ ತಂತ್ರಜ್ಞಾನ ಈಗ ಇದೆ. ಬಟ್ ಆ ಟೇಸ್ಟ್ ಸಿಕ್ಕುವುದಿಲ್ಲ ನಿಮಗೆ. ಹಳೆಯ ಹಾಡುಗಳಿಗೆ ಏನು ಮ್ಯೂಸಿಕ್ ಕೊಟ್ಟಿದೆ ಆ ಟೇಸ್ಟ್ ಸಿಕ್ಕುವುದಿಲ್ಲ. ಮತ್ತೆ ಜಲತರಂಗ ಅಂದ್ರೆ ಜಲತರಂಗ ಈಗ ಪಿಂಗಾಣಿ ಪಾತ್ರದನ್ನ ಉಪಯೋಗಿಸಿದ್ರೆ ಅದ್ರ ಧ್ವನಿ